ಕ್ಯೂ ಆ್ಯಂಡ್ ಎ ಕ್ವಶನ್ಸ್ ಕೇಳಿದ್ದೆ. ನಾನು ವಿಡಿಯೋ ಮಾಡೋಕೆ ಅಂದರೆ ಅದಕ್ಕೆ ನಾನು ಕ್ವಶನ್ಸ್ ಕೇಳಿದ್ನಲ್ಲ, ಆ ಕ್ವಶನ್ ಏನು ಕೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ತುಂಬ ಜನ ಮೆಸೇಜ್ ಮಾಡ್ತಿದ್ರು ಕಮೆಂಟ್ಗಳು. ಅದೆಲ್ಲ ನೋಡಿನೇ ಆಸ್ಕ್ ಮೀ ಕ್ವಶನ್ ಅಂತ ಹೇಳಿ ಹಾಕಿದ್ದು. ಅದು ಕ್ವಶನ್ ತುಂಬ ಜನ ಕೇಳಿದ್ರ, ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಲ್ಮೋಸ್ಟ್ ಎಲ್ಲ ಅಂದರೆ ತುಂಬ ಜನ ಕೇಳಿರೋದು ಏನು ಅಂತಂದರೆ, ಯಾವ ಊರು ನಿಮ್ಮದು ಅಂತ ಹೇಳಿ. ನಮ್ಮದು ಹೊಳೆನರಸೀಪುರ. ನಾವಿರೋದು ಹೊಳೆನರಸೀಪುರದಲ್ಲೇ. ಊರು ಬೇರೆ, ಇಲ್ಲೇ ಪಕ್ಕನೇ, ತುಂಬ ದೂರ ಏನಲ್ಲ, ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇಲ್ಲೇ ಪಕ್ಕನೇ ಇರೋದು. ಮತ್ತು ಇನ್ನೊಂದೇನೆಂದರೆ, ಮೊದಲು ಮಾತಾಡಿ ಅಂತೆ ಮಾತಾಡೋದಕ್ಕೋಸ್ಕರನೇ ವಿಡಿಯೋ ಆಸ್ಕ್ ಮೀ ಕ್ವಶನ್ ಅಂತ ಕೇಳಿದ್ದು. ಮೆಸೇಜಲ್ಲೆಲ್ಲ ಮಾಡೋಕ್ಕಾಗಲ್ಲ, ಮೆಸೇಜೆಲ್ಲ ಮಾಡಲ್ಲ. ಆಮೇಲೆ ಇನ್ನೊಬ್ರು ಕೇಳಿದ್ದಾರೆ, ಐ ವಾಂಟ್ ಯುವರ್ ಫ್ರೆಂಡ್ಶಿಪ್ ಯಶುಮ್ಮ ಅಂತೆ. ಓಕೆ, ಇವೆಲ್ಲ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಅಂದರೆ, ಫಾಲೋ ಮಾಡ್ತಿದ್ದಾರೆ ಅಂದರೆ ನೀವೆಲ್ಲ ನನ್ನ ಫ್ರೆಂಡ್ಸ್ಗಳೇನೆ, ಫ್ರೆಂಡೇ. ಪ್ಲೀಸ್ ಅಕ್ಕ ಮೆಸೇಜ್ ರೀಪ್ಲೈ ಮಾಡಿ ಅಂತೆ. ಮೆಸೇಜ್ ಎಲ್ಲ ರೀಪ್ಲೈ ಮಾಡೋಷ್ಟು ಟೈಮ್ ಇಲ್ಲ, ನೋಡೋಣ. ನಿಮ್ಮ ಏಜ್, ಗಂಡಸರು ಸಂಬಳ ಕೇಳಬಾರ್ದು, ಹೆಣ್ಮಕ್ಳು ಏಜ್ ಕೇಳಬಾರ್ದು. ಬೈ ಮಿಸ್ಸಾಗೂ ನನ್ನ ಏಜ್ ಗೊತ್ತಾಗಬೇಕು ಅಂದರೆ ನನ್ನ ಬಯೋದಲ್ಲಿ ಡೇಟ್ ಆಫ್ ಬರ್ತ್ ಇದೆ, ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬೇಕಾದ್ರೆ. ಮೆಸೇಜ್ ಮಾಡಿರೋದಕ್ಕೆ ರಿಪ್ಲೈ ಮಾಡಿ. ನೀವು ಬರೆಯೋ ಕ್ಯೂಟೆಸ್ಟ್ ಲೈನ್ ಸೂಪರ್ ಆಗಿದೆ, ಥ್ಯಾಂಕ್ ಯು. ಮೆಸೇಜ್ಗೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ, ಬಟ್ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. TVS ಕಂಪ್ನಿಲಿ ನಿಮ್ಮ ನೋಡುವಾಗ ತುಂಬ ಸೈಲೆಂಟಾಗಿ ಕ್ಯೂಟ್ ಬೇಬಿ ಥರ ಇದ್ರಿ. ಇವಾಗ ಅದಕ್ಕಿಂತ ಜಾಸ್ತಿ ಕ್ಯೂಟ್ ಆಗಿದ್ದೀರಾ, ಕಲರ್ಫುಲ್ಲಾಗಿ ಕಾಣ್ತೀರಾ. ಏನು ಸೀಕ್ರೆಟ್ ಅಂತೆ? ಏನು ಸೀಕ್ರೆಟ್ ಅಂದರೆ, ಮದುವೆ ಆಗಿರೋದೇ ಸೀಕ್ರೆಟ್ ಅನಿಸುತ್ತೆ. ಮೇ ಬಿ ಮದುವೆ ಆಗೈತಲ್ಲ ಅದಕ್ಕೆ. ಮತ್ತೆ ಏನು ಮಾಡ್ತಾ ಇರೋದು ನೀವು? ಯಶು, ರೀಲ್ಸ್ ಎಲ್ಲ ಸೂಪರ್ ಆಗಿದೆ ನಿಮ್ಮದು, ಆಲ್ ದ ಬೆಸ್ಟ್ ಅಂತೆ. ಥ್ಯಾಂಕ್ ಯು ಸೋ ಮಚ್. ನೆನಪಿದ್ದೀನಾ? ನಾನು ಖಂಡಿತವಾಗಿಯೂ ನೆನಪಿದ್ದೀರಾ, ಮರ್ತಿಲ್ಲ ಯಾರೂ ಮತ್ತು ಏನು ಅಂತ ಇದಿಲ್ಲ, ಜಂಬ ಇಲ್ಲ, ಎಲ್ಲ ನೆನಪಿದ್ದೀರಾ, ನೆನಪಿದೆ. ಯುವರ್ ಇನ್ಸ್ಟಾ ID ಮೆನ್ಷನ್ ಮಾಡ್ತೀನಿ, ಫಾಲೋ ಮಾಡಿ. ಅದರಲ್ಲೂ ಒಬ್ರು ಕೇಳಿದಾರೆ, ಓಕೆನಾ? ಸ್ವೀಟ್ ಯು ನೋ ಯು ಗಿವ್ ಮೀ ಯುವರ್ ಮೊಬೈಲ್ ಫೋನ್ ಅಂತೆ. ನಿಮಗೆ ಮೊಬೈಲ್ ಫೋನ್ ಕೊಟ್ಟೆ, ನಾನು ಏನ್ರಲ್ಲಿ ವಿಡಿಯೋ ಮಾಡಲಿ? ನಾನೇನು ಮಾಡಲಿ? ನಿಮಗೆ ಫೋನ್ ಕೊಟ್ರೆ ನನಗೆ, ನಾನು ಇವಾಗ ತಗೊಂಡೆ, ಹೊಸ ಫೋನ್ ಬೇರೆ ತಗೊಂಡಿರೋದು. ನಿಮಗೆ ನನ್ನ ಫೋನ್ ನಿಮಗೆ ಕೊಟ್ಬಿಟ್ರೆ ನಾನೇನು ಮಾಡಲಿ? ಆಮೇಲೆ ನಾನು ವಿಡಿಯೋ ಮಾಡೋದಕ್ಕೆಲ್ಲ ಫೋನ್ ಬೇಡವಾ ನನಗೆ? ನೀವು ಮೂಗುತಿ ಯಾಕೆ ಹಾಕಿಲ್ಲ? ಚಂದು MJ ಅವ್ರು ಕೇಳಿರೋದು. ನಾನು ಮೂಗುತಿ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ನಾನು ತುಂಬ ಚಿಕ್ಕದು ಹಾಕಿರೋದು, ಹಂಗಾಗಿ ಕಾಣಿಸಲ್ಲ ಅನಿಸುತ್ತೆ ನಿಮಗೆ. ಫೋಟೋದಲ್ಲಿ ನೋಡಿ, ಕೆಲವೊಂದು ಫೋಟೋಗಳೆಲ್ಲ ಹಾಕಿದ್ದೀನಿ, ನಿಮಗೆ ಕಾಣಿಸಿಲ್ಲ ಅಷ್ಟೇ. ಮೂಗುತಿ ಹಾಕಿದ್ದೀನಿ. ಇನ್ನೊಬ್ರು ಬ್ರಿಲಿಯಂಟ್ ಒಬ್ರು ಕೇಳಿದ್ದಾರೆ, ಏನಂತ ಅಂದರೆ, ಯಾರು ಅವ್ರ ನೇಮ್ ಹೇಳ್ತೀನಿ ಫಸ್ಟ್ ಏನಂತವ. ಕೊಟ್ರೇಶ್ ಅಂತ ಅವರು. ಒಂದು ಕ್ಯಾಟ್, ಒಂದು ರ್ಯಾಬಿಟ್ ಇದೆ, ಅವು ಯಾವ ಥರ ಹಿಡಿಯುತ್ತೆ ಅಂತೆ. ಯಾವ ಥರ ಹಿಡಿಯುತ್ತೆ ಅಂದರೆ ಏನು ಹೇಳೋದು? ನೀವು ನನ್ನ ಕ್ವಶನ್ ಕೇಳಿ ಅಂದೆ ಅಷ್ಟೇ, ನೀವು ನನ್ನ ತಲೆ ಒಳಗಡೆ ಹುಳ ಬಿಡಿ ಅಂತ ಹೇಳಲಿಲ್ಲ ನನಗೆ. ಯಾವ ಥರ ಹಿಡಿಯುತ್ತೆ ಅಂದರೆ ಏನು ಹೇಳೋಕ್ಕಾಗುತ್ತೆ? ನೀವು ಒಂದ್ಸರಿ ಬಿಟ್ಟು ನೋಡಿ, ನೀವು ಹಿಡ್ಕೊಬನ್ನಿ. ಒಂದು ಬೆಕ್ಕನ್ನು ಮತ್ತು ಮೊಲನು ಹಿಡ್ಕೊಬಂದ್ಬಿಟ್ಟು ಮುಂದೆ ಬಿಟ್ಟು ನೋಡಿ, ಎರಡು ಒಟ್ಟಿಗೆನೆ ಹೆಂಗೆ ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಾಗ್ಬೋದು. ಮೇ ಬಿ ಅವಾಗ ಕ್ವಶನ್ ಕೇಳಿ ಅಂದರೆ ಈ ಥರ ಎಲ್ಲ ಕ್ವಶನ್ ಕೇಳ್ತೀರಾ? ಆನ್ಸರ್ ಮಾಡೋದು ನಮಗೆ ತಲೆ ಕೆಟ್ಟೋಗ್ಬೇಕು, ಆ ಥರ ಕ್ವಶನ್ ಕೇಳಿರ್ತೀರ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ.
ಆಲ್ಮೋಸ್ಟ್ ಕೇಳಿರೋ ಕ್ವಶನ್ಸೇ ರಿಪೀಟ್ ಆಗಿರೋದ್ರಿಂದ ಮೇನ್ ಏನ್ ಕ್ವಶನ್ ಅಂದ್ರೆ ಬೇರೆ ತರ ಇರೋ ಅಂದ್ರೆ ಇವಾಗ ಇನ್ನೊಂದು ಹೇಳ್ತೀನಿ ಏನಪ್ಪಾ ಅಂದ್ರೆ ನನಗೆ ಮದ್ವೆ ಆಗೈತೆ. ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಬಂದ್ಬಿಟ್ಟು ಏನು ಬೇಡದೇ ಇರೋದೆಲ್ಲ ಕಮೆಂಟ್ಸ್ ಹಾಕ್ಬಿಡಿ ಆಯ್ತಾ. ನಮ್ಮ ಮದ್ವೆ ಆಗಿ ಮಗು ಐತೆ, ಮತ್ತೆ ತಾಳಿ ಯಾಕೆ ಹಾಕಿಲ್ಲ ಅಂತ ಕೇಳ್ಬಿಡಿ. ನಾನು ಇವಾಗ ಬಾಣಂತಿ, ಇನ್ನು 3 ಮಂತ್ಸ್ ಬೇಬಿ ಐತೆ, ಹಂಗಾಗಿ ಅದಕ್ಕೆ ಕಂಫರ್ಟೇಬಲ್ ಆಗಲ್ಲ ಅನ್ನೋ ಕಾರಣಕ್ಕೆ ಹಾಕಿಲ್ಲ. ಹಾಕೋತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಹೀಗೆ ವಿಡಿಯೋಸ್ ನೋಡ್ತೀರಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀಗೆ ಎಲ್ಲ ಸಪೋರ್ಟ್ ಮಾಡ್ತೀರಿ, ತುಂಬ ಥ್ಯಾಂಕ್ಸ್.